ಚಳಿಗಾಲದಲ್ಲಿ ಸಿಗುವಂಥ ಈ ಕಡ್ಲಿ ಪಲ್ಯನ ಮಾಡ್ಕೊಂಡು ತಿನ್ನೋಣ ಬನ್ನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇದು ಚಳಿಗಾಲದಲ್ಲಿನೇ ಹೊಲದಲ್ಲಿ ಬೆಳೆಯುತ್ತೆ. ಚಿಕ್ಕ ಚಿಕ್ಕ ಇರಬೇಕಾದ್ರೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಡ್ಕೊಂಡು ತಂದುಬಿಟ್ಟು ಅದನ್ನು ಚೆನ್ನಾಗಿ ಆರಿಸ್ಬಿಟ್ಟು ಈ ಥರ ಪಲ್ಯ ಮಾಡ್ತಾರೆ ಫ್ರೆಂಡ್ಸ್. ಜೋಳದ ರೊಟ್ಟಿ ಜೊತೆ ಅಂತ ಹೇಳಿ ಮಾಡಿಸಿದ್ದೆ ಕಾಂಬಿನೇಷನ್ ನಾನ್ ವೆಜ್ ಫೇಲ್ ಆಗುತ್ತೆ ಇದ್ರ ಮುಂದೆ, ಅಷ್ಟು ಸಖತ್ ರುಚಿಯಾಗಿರುತ್ತೆ. ಬನ್ನಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ಹೀಗೆ ಬಡ್ಕೋಬೇಕು, ಯಾಕಂದರೆ ಹುಳ ಅದು ಏನಾದರೂ ಇದ್ದರೆ ಬೀಳುತ್ತೆ. ನೋಡಿ ವೈಟ್ ಕಲರ್ದಿದ್ರೇ ಹಾಸ್ಕೊಂಡು ಚೀಲ ಅದನ್ನು ಹಾಸ್ಕೊಂಡು ಜಾಡಿಸ್ಕೊಳ್ಳಿ ಚೆನ್ನಾಗಿ. ನೋಡ್ಕೊಂಡ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡ್ಬಿಟ್ಟು ಒಂದು ಕಡಾಯಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟು. ಬೆಳ್ಳುಳ್ಳಿ ಜಜ್ಜು ಹಾಕೋತಾರೆ, ನಾವು ಹಂಗೆ ಕುಟ್ಕೊಂಡಿವಿ ಫ್ರೆಂಡ್ಸ್. ನೋಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಆದ ತಕ್ಷಣ ಅದಕ್ಕೆ ಉಪ್ಪು ಅರಿಶಿನ ಹಾಕ್ಕೊಂಡ್ಬಿಟ್ಟು ರುಬ್ಬಿರೋ ಈ ಪೇಸ್ಟ್ನ ಹಾಕಿಬಿಟ್ಟಿವಿ ಫ್ರೆಂಡ್ಸ್. ಯಾಕಂದರೆ ಅದು ಕಡ್ಲಿ ಪಲ್ಯಕ್ಕೆಲ್ಲ ತುಂಬ ಮೆತ್ಕೋಬೇಕು ಫ್ರೆಂಡ್ಸ್, ಖಾರ ಉಪ್ಪು ಎಲ್ಲನೂ, ಇಲ್ಲಾಂದರೆ ತಿನ್ನೋಕ್ಕೆ ಟೇಸ್ಟ್ ಬರೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಅದು ಈ ಖಾರನ ಕುಟ್ಬಿಟ್ಟು ಹಂಗೆ ತಪ್ಪಲಾಗೆ ಹಾಗೆ ಮೆತ್ತಾರೆ, ಸೋಪಿಗೆ ಹಚ್ಚಿಬಿಡ್ತಾರೆ ಕೈಯಿಂದ. ಕೈಯೆಲ್ಲ ಖಾರ ಆಗುತ್ತೆ ಅಂತ ನಾನು ಆಯಿಲೆಲ್ಲ ಹಾಕೋತಾ ಇರೋದು. ನೋಡಿ ಫ್ರೆಂಡ್ಸ್, ಈ ತಪ್ಪಲನ ತೊಳಿಬಾರ್ದು, ಹಂಗೇನೆ ಮಾಡಬೇಕು, ಸಖತ್ ರುಚಿ ಇರುತ್ತೆ. ನೀವು ಅಂಗಡಿಯಿಂದ ತಂದಿದ್ರೆ ತೊಳ್ಕೊಳ್ಳಿ, ಇಲ್ಲಾಂದರೆ ಅದು ಔಷಧಿ ಹೊಡಿತಾರಲ್ಲ ಅದೆಲ್ಲ ನೋಡಿಕೊಂಡು ತೊಳ್ಕೊಳ್ಳಿ ಫ್ರೆಂಡ್ಸ್. ನಾವಂತೂ ಇದು ಔಷಧಿ ಹೊಡೆದಿರಲಿಲ್ಲ, ಅದಕ್ಕೆ ಹಾಗೆ ಮಾಡ್ಕೋತಾ ಇರೋದು. ನೋಡಿ ಚೆನ್ನಾಗಿ ಹಾಕ್ಬಿಟ್ಟು ಬಾಡಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಇರೋದು ಇಷ್ಟೇ ಆಗಿಬಿಡುತ್ತೆ ಫ್ರೆಂಡ್ಸ್, ತಿನ್ನೋಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಉಳಿದಿರೋ ಖಾರನೂ ಹಾಕ್ತಾಯಿದ್ದೀವಿ ಮೇಲೆಯಿಂದ ಸ್ವಲ್ಪ. ನೋಡಿ ಚಮಚೆಯಿಂದ ಎಲ್ಲ ಕಡೆಯೂ ಖಾರನೂ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ. ಒಂದು ಕಡೆ ಖಾರ ಇರುತ್ತೆ, ಮತ್ತೊಂದು ಕಡೆ ಸಪ್ಪಗೆ ಹತ್ತುತ್ತೆ, ಇಲ್ಲಾಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಬೇಯಿಸಿ ಫ್ರೆಂಡ್ಸ್. ತುಂಬಾ ಬೇಗ ರೆಡಿಯಾಗುತ್ತೆ, ಇದು ಈಜಿ ಸ್ಟೆಪ್ಪು. ನೋಡಿ ಮುಚ್ಚಿಬಿಡಿ, ಸ್ವಲ್ಪ 1-5 ನಿಮಿಷ ಹಂಗೆ ಮುಚ್ಚಿಬಿಟ್ಟು ತೆಗೀರಿ. ನೋಡಿ ಎಷ್ಟು ಕಡಾಯಿ ತುಂಬ ಇತ್ತು, ಇಷ್ಟೇ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ತಿನ್ನೋಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ. ನಾವಂತೂ ಇದು ಸಿಗೋವರೆಗೂ ಇದೇ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸ್. ನೀವು ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಮತ್ತು ಜೋಳದ ರೊಟ್ಟಿ ಜೊತೆನೇ ತಿನ್ನಿ, ಸಖತ್ತಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು.